ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತು ಮಾಡ್ತಾಯಿರೋ ರೆಸಿಪಿ ಬಂದುಬಿಟ್ಟು ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಒಂದ್ಸತಿ ನೋಡ್ಕೊಂಬರೋಣ. ಅರ್ಧ ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ ಉಪ್ಪು, ಸಾಸಿವೆ ಮತ್ತು ಜೀರಿಗೆ, ಅಚ್ಚ ಖಾರದ ಪುಡಿ, ಹಾಗೆ ಬೆಳ್ಳುಳ್ಳಿ, ಸಾಂಬಾರು ಪೌಡ್ರು. ನೆಕ್ಸ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಬಿಟ್ಟು ಮೊದಲೇ ನೆನೆಸಿಟ್ಟಿರ್ತೀನಿ. ಹಾಗೆ ಈರುಳ್ಳಿ, ಟೊಮ್ಯಾಟೊ, ಮೂಲಂಗಿ ಚಿಕ್ಕದಾಗಿ ಹೆಚ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಒಣ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಬೆಲ್ಲ. ಇವಾಗ ನಾವು ಸಾರು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೋತಾ ಇದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಡ್ತಾಯಿದ್ದೀನಿ. ನಂತರ ನಾನು 2 ಬೌಲಷ್ಟು ನೀರು ತೊಗೊಂಡಿದ್ದೀನಿ ಬೇಳೆನ ಕುದಿಸೋದಕ್ಕೆ. 2 ಬೌಲ್ ನೀರು ಹಾಕಿದ ನಂತರ ಅರ್ಧ ಬಟ್ಲು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊ ಚೌಳಾಗಿ ಕುಟ್ಕೊಂಡಿರೋ ಬೆಳ್ಳುಳ್ಳಿ ನಾನು ನೀರಲ್ಲೇ ಹಾಕ್ಕೋತಾ ಇದ್ದೀನಿ. ನೀರಲ್ಲೇ ಹಾಕ್ಕೊಳ್ಳಿ, ಒಗ್ಗರಣೆಯಲ್ಲೆಲ್ಲ. ಹಾಗೆ ಒಣ ಕರಿಬೇವು ಹಾಕ್ತಾಯಿದ್ದೀನಿ. ಒಣ ಕರಿಬೇವು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನೀರಲ್ಲಿ ಹಾಕೋದ್ರಿಂದ ಒಣ ಕರಿಬೇವು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿ ತೊಗೊಂಡು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ. ಸೊ ಬೇಳೆ ಕುದಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಆಗೋವರೆಗೂ ಬಿಡಬೇಕು. ನೆಕ್ಸ್ಟು ನಾವು ಆ ಕಡೆ ವಿಸಲ್ ಕೂಗೋವರೆಗೂ ಈ ಕಡೆ ಒಂದು ಪ್ಯಾನಲ್ಲಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಉದ್ದುದಕ್ಕಾಗಿ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೆಚ್ಕೊಂಡು ಹಾಕ್ಕೊಳ್ಳಿ. ನಾನು ಉದ್ದುದಕ್ಕಾಗಿ ಬೇಕು ಅಂತ ಉದ್ದುದಕ್ಕಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಫ್ರೈ ಆದ ನಂತರ ಮೂಲಂಗಿನ ಸಿಪ್ಪೆ ತೆಗೆದು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು, ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ರೌಂಡ್ ಪೀಸ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ನೀವು ದಪ್ಪದಾಗಿ ಬೇಕಾದರೂ ಹೆಚ್ಕೋಬೋದು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮೂಲಂಗಿ ಸ್ಮೆಲ್ಲು ಬರಬಾರ್ದು ಅಂತ. ಹಾಗೆ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆದ ನಂತರ ನಾವು ಸ್ವಲ್ಪ ಮಸಾಲೆ ಸಾಮಗ್ರಿಗಳನ್ನ ಹಾಕೋಣ. ಅಂದರೆ ಅಚ್ಚ ಖಾರದ ಪುಡಿ, ಸಾಂಬಾರು ಪೌಡ್ರು, ಸ್ವಲ್ಪ ಉಪ್ಪನ್ನು ಬಿಟ್ಟಿದ್ನೆಲ್ಲ, ಸೊ ಅದನ್ನ ಕೂಡ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಸೊ ನಮ್ಮ ಕುಕ್ಕರ್ ವಿಸಲ್ ಆಫ್ ಮಾಡ್ಕೊಂಡ್ಬಿಟ್ಟು ಇವಾಗ ತಣ್ಣಗಾಗಿದೆ ನಮ್ಮ ಕುಕ್ಕರು. ಇದನ್ನು ಓಪನ್ ಮಾಡಿಬಿಟ್ಟು ನೋಡೋಣ ಇವಾಗ ಬೇಳೆ ಕುದ್ದಿದೆಯಲ್ಲ ಅಂತ. ಸೊ ಚೆನ್ನಾಗಿ ಬೇಳೆ ಕುದ್ದಿದೆ. ಸೊ ಇದನ್ನು ಸ್ಮ್ಯಾಶ್ನರ್ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಆ ಮೂಲಂಗಿ ಒಗ್ಗರಣೆಗೆ ಹಾಕ್ಕೋಬೇಕು. ಸೊ ಕೆಲವು ದಿನಗಳ ಕಾಲ ನನಗೆ ಕುಕ್ಕಿಂಗ್ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕಾಗಲಿಲ್ಲ. ಸೊ ಸ್ಮಾಲ್ ಆಕ್ಸಿಡೆಂಟಿಂದ ನನಗೆ ಹಾಕೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಈ ಥರ ಆಗದೇ ಇರೋ ಥರ ಟ್ರೈ ಮಾಡ್ತೀನಿ. ಹಾಗೆ ಇದನ್ನು ಬೇಳೆ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ 2-3 ದಿನಗಳ ಕಾಲ ಇಟ್ಕೊಂಡ್ರು ನಮಗೆ ಏನೂ ಆಗೋಲ್ಲ, ಸಾಂಬಾರು ಅಳಿಸೋದಿಲ್ಲ. ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಮೇಲೆ. ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ತಟ್ಟೆ ಮುಚ್ಚಿಬಿಟ್ಟು ತೆಗ್ತಾ ಇದ್ದೀನಿ. ಸೊ ಚೆನ್ನಾಗಿ ಮೂಲಂಗಿ ಎಲ್ಲ ಕುದ್ದಿದೆ. ಇವಾಗ ನಮ್ಮ ಸಾಂಬಾರು ರೆಡಿ ಆಯಿತು. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೋಡಿ ಈ ಥರ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಹೆಲ್ದಿ ಕೂಡ ಇದು ಸಾಂಬಾರು. ಮೂಲಂಗಿ ಸಾಂಬಾರನ್ನ ನೀವು ಮುದ್ದೆ ಜೊತೆನೂ ತಿನ್ಬೋದು, ಹಾಗೆ ಬೇಕಿದ್ರೆ ರೈಸ್ ಜೊತೆ, ಬೇಡ ಅಂದರೆ ಚಪಾತಿ ಜೊತೆನೂ ಹಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಇದೇ ರೀತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.